ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾಮಕರಣದ ಮಹತ್ವ, ಯಾವ ರೀತಿ ಹೆಸರನ್ನು ಇಡಬೇಕು, ಹೆಸರಿನ ಒಂದು ವೈಶಿಷ್ಟ್ಯತೆ, ಯಾವ ಸಮಯದಲ್ಲಿ ಜನಿಸಿರತಕ್ಕಂತಹ, ಯಾವ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವರಿಗೆ, ಯಾವ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಯಾವ ಹೆಸರನ್ನು ಇಟ್ಟರೆ ಅವರ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂತಹ ವಿಷಯವನ್ನೆಲ್ಲ ಹೇಳಿದ್ದೆ. ಇನ್ನು ಪ್ರಮುಖವಾಗಿರತಕ್ಕಂಥದ್ದು ನಾಮಕರಣವನ್ನು 100 ದಿವಸದಲ್ಲಿ ಅಥವಾ ಒಂದು ವರ್ಷದಲ್ಲಿ ಮಾಡಲೇಬೇಕು ಅನ್ನತಕ್ಕಂಥದ್ದು ಪ್ರಮುಖವಾಗಿರತಕ್ಕಂತಹ ಕಾಲ ನಿರ್ಣಯ ಅಂಥೇಳಿ ಹೇಳಬಹುದು. ಇದಕ್ಕೆ 2 ವರ್ಷ 3 ವರ್ಷದಲ್ಲಿ ಯಾರೂ ಮಾಡುವುದಿಲ್ಲ, ಹಾಗೆ ಮಾಡಲೂ ಕೂಡ ಬಾರದು. ಆದಷ್ಟು ಬೇಗ ನೀವು ಮಾಡತಕ್ಕಂಥದ್ದು ನಾಮಕರಣ ಅನ್ನತಕ್ಕಂಥದ್ದು ಹೆಚ್ಚು ಶಾಸ್ತ್ರೀಯವಾಗಿರತಕ್ಕಂಥದ್ದು. ಅದು ಮಗುವಿನ ಎಲ್ಲ ರೀತಿಯ ಭವಿಷ್ಯದ ಒಂದು ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಇನ್ನು ಯಾರು ಮಾಡಬೇಕು, ತಂದೆ ತಾಯಿ ಮಾಡಬೇಕು ಅನ್ನತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತು. ಆ ತಂದೆ ತಾಯಿಯೇ ಮಾಡಬೇಕು ಅನ್ನತಕ್ಕಂಥದ್ದು ಪ್ರಥಮವಾಗಿರತಕ್ಕಂಥದ್ದು. ಅವರು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ತಾತ ಮಾಡಬಹುದು, ಅಜ್ಜ ಮಾಡುವುದಕ್ಕೆ ಅವಕಾಶ ಇದೆ. ಮಾತಾಮಹ ತಾಯಿಯ ತಂದೆ ಮಾಡುವುದಕ್ಕೆ ಅವಕಾಶ ಇದೆ. ಆ ಥರ ಆಚಾರ್ಯರು ಕೂಡ ಅದನ್ನು ಮಾಡಿಸ್ತಕ್ಕಂತಹ ಆಚಾರ್ಯರು ಕೂಡ ನಾಮಕರಣವನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಜೊತೆಯಲ್ಲಿ ಈ ನಾಮಕರಣವನ್ನು ಇವರೆಲ್ಲರೂ ಕೂಡ ತಂದೆ ತಾಯಿಯನ್ನು ಬಿಟ್ಟರೆ ತಾತ ಮುತ್ತಾತ ಅವರ ಚಿಕ್ಕಪ್ಪ ಸೋದರ ಮಾವಂದಿರು ಆಚಾರ್ಯರು ಕೂಡ ನಾಮಕರಣವನ್ನು ಮಾಡಿ ಆ ಮೂಲಕ ಮಗುವಿಗೆ ಹೆಸರಿಡುವುದಕ್ಕೆ ಸಾಧ್ಯ ಇದೆ. ನಾವು ನೋಡ್ತೀವಿ ಕೆಲವೊಂದು ಆಕಸ್ಮಿಕವಾದಂತಹ ಘಟನೆಗಳಲ್ಲಿ ತಂದೆ ತಾಯಿಗಳೆಲ್ಲ ಮರಣ ಹೊಂದಿಬಿಡ್ತಾರೆ, ಮಗು ಒಂದೇ ಉಳಿದುಕೊಳ್ಳುತ್ತೆ. ಇಂತಹದ್ದೆಲ್ಲ ನಡೀತಾ ಇರುತ್ತೆ. ಏನು ಬೇಕಾದರೂ ಆಗ್ಬೋದು. ಅಂತಹ ಸಂದರ್ಭದಲ್ಲಿ ನಾಮಕರಣ ಮಾಡತಕ್ಕಂಥವ್ರು ಯಾರು ಅನ್ನತಕ್ಕ ಪ್ರಶ್ನೆ ಬಂದಾಗ ಶಾಸ್ತ್ರ ಈ ರೀತಿಯಾಗಿ ಹೇಳುತ್ತೆ. ಅವರಿಗೆ ಸಂಬಂಧಪಟ್ಟಂತಹ ತಾತ ಇಂಥವರೆಲ್ಲ ಮಾಡಬಹುದು, ಆಚಾರ್ಯರು ಕೂಡ ಮಾಡಬಹುದು ಅನ್ನತಕ್ಕಂಥದ್ದು. ಇನ್ನು ನಾಮಕರಣ ಸಂಸ್ಕಾರವನ್ನು ನಾವು ಆಚರಣೆಯನ್ನು ಮಾಡಬೇಕಾದರೆ ಏನೇನು ಮಾಡಬೇಕು ಅನ್ನತಕ್ಕಂಥ ಪ್ರಮುಖವಾಗಿರತಕ್ಕಂತಹ ಮತ್ತು ಕೊನೆಯ ವಿಷಯ ಅಂದರೆ ಪ್ರಮುಖವಾಗಿ ಗಣಪತಿಯ ಪ್ರಾರ್ಥನೆಯನ್ನು, ಗುರು ಗಣಪತಿಯ ಪ್ರಾರ್ಥನೆಯೊಂದಿಗೆ ನಾಮಕರಣವನ್ನು ನಾವು ಪ್ರಾರಂಭವನ್ನು ಮಾಡಬೇಕು. ಅವರವರ ಕುಲಕ್ಕೆ ಸಂಬಂಧಪಟ್ಟಂತಹ ಕುಲದೇವರಿಗೆ ಸಂಬಂಧಪಟ್ಟಂತಹ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ನಾಮಕರಣ ಸಂಸ್ಕಾರವನ್ನು ಪ್ರಾರಂಭವನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ಈ ನಾಮಕರಣದಲ್ಲಿ ಒಂದು ತಟ್ಟೆ, ಕಂಚಿನ ತಟ್ಟೆ ಅಂತೇಳಿ ಹೇಳ್ತಾರೆ. ಕಂಚಿನ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯಲ್ಲಿ ಶ್ರೀಕಾರವನ್ನು ಬರೆದು ನಂತರದಲ್ಲಿ ಆ ಕುಲದೇವತಾ ನಾಮ, ನಾನು ಆಗಲೇ ಹೇಳಿದ ಹೋದ ಸಂಚಿಕೆಯಲ್ಲಿ ಹೇಳಿದ್ದೆ, ಅದೇ ರೀತಿ ಕುಲದೇವತಾ ನಾಮವನ್ನು ನೀವು ಬರೆಯಬೇಕು. ಈಶ್ವರನ ಹೆಸರು ಅಥವಾ ವೆಂಕಟೇಶ್ವರನ ಹೆಸರು, ರಾಮಕೃಷ್ಣ, ಯಾವುದು ನಿಮ್ಮ ಕುಲದೇವರಿರುತ್ತೋ ಅದರ ಹೆಸರನ್ನು ಪ್ರಥಮವಾಗಿ ಬರೆದು ಪೂಜೆಯನ್ನು ಮಾಡತಕ್ಕಂಥದ್ದು. ನಂತರದಲ್ಲಿ ಯಾವ ಮಾಸದಲ್ಲಿ ಹುಟ್ಟಿದ್ದಾರೋ, ಆದರೆ ಜನವರಿ ಫೆಬ್ರವರಿ ಲೆಕ್ಕ ಇಲ್ಲಿ ಬರುವುದೇ ಇಲ್ಲ. ಅದರಿಂದ ಚೈತ್ರ ವೈಶಾಖ ಈ ಯಾವ ಮಾಸದಲ್ಲಿ ಹುಟ್ಟಿದ್ದಾರೋ ಆ ಮಾಸಕ್ಕೆ ಅನುಗುಣವಾಗಿ ಮಾಸನಾಮವನ್ನು ಬರೆದು ಪೂಜೆಯನ್ನು ಮಾಡತಕ್ಕಂಥದ್ದು. ನಂತರದಲ್ಲಿ ನಕ್ಷತ್ರ ನಾಮ, ಯಾವ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿ ಜನಿಸಿದ್ದಾರೆ ಅಂತ ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಆಯಾ ಅಕ್ಷರದ ಮೊದಲನೆಯ ಅಕ್ಷರದಿಂದ ಹೆಸರನ್ನು ಇಟ್ಟು ನಕ್ಷತ್ರ ನಾಮವನ್ನು ಪೂಜೆಯನ್ನು ಮಾಡತಕ್ಕಂಥದ್ದು ಪ್ರಮುಖವಾಗಿರತಕ್ಕಂಥದ್ದು. ನಂತರ ಅಂತಂದರೆ ರೂಢಿನಾಮ ಎಂದು ರೂಢಿಯಲ್ಲಿ ಬರೆದಾಗ ಜೀವನ ಪೂರ್ತಿ ಅದೇ ಹೆಸರಿಂದ ಕರೀತಾರೆ. ಅದರಿಂದ ತುಂಬ ರೂಢಿನಾಮ ಅಂತ ಹೇಳ್ತಾರೆ. ಈ ರೂಢಿನಾಮಕ್ಕೂ ಕೂಡ ಅದು ಗುಪ್ತವಾಗಿಡಬೇಕು. ಆ ಪೂಜೆಯನ್ನು ಮಾಡಿ ನಂತರದಲ್ಲಿ ಕೊನೆಯದಾಗಿ ಗುಖ್ಯನಾಮ ಅನ್ನತಕ್ಕಂಥ, ಅಂದರೆ ಈ ಗುಖ್ಯನಾಮ ಏನಿದೆ ನಕ್ಷತ್ರನಾಮ ಕೂಡ ಹೌದು. ಕೊನೆಯದಾಗಿ ಪಿತಾಮಹ ಅಂದರೆ ಅಜ್ಜ ಅಥವಾ ಅಜ್ಜಿಯ ಹೆಸರನ್ನು, ಅಂದರೆ ಕುಲದೇವರ ಹಿರಿಯರು ಅವರ ಹೆಸರನ್ನು ಇಟ್ಟು ಪೂಜೆಯನ್ನು ಮಾಡಿ ಈ ರೀತಿ 5 ಹೆಸರನ್ನು ಬರೆದು ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಂತರದಲ್ಲಿ ಶುಭ ಮುಹೂರ್ತ, ಅಂದರೆ ಶುಭ ಮುಹೂರ್ತದಲ್ಲಿ ನಾಮಕರಣ ಮುಹೂರ್ತ ಅಂತ ಹೇಳ್ತಾರಲ್ಲ, ಅಂತಹ ಮುಹೂರ್ತದಲ್ಲಿ ಆ ರೂಢಿನಾಮ, ಮಾಸನಾಮ, ರೂಢಿನಾಮ ಇವೆಲ್ಲವನ್ನು ಘೋಷಣೆಯನ್ನು ಮಾಡಬೇಕು. ಅಂಗಾದಂಗ ಸಂಭವಸಿ ಹೃದಯ ದದಿದಾಯತೆ ಆತ್ಮಾವೈ ಪುತ್ರನಾಮಾಸಿ ಸಜೀವ ಶರದ ಶತಂ ಅನ್ನತಕ್ಕಂತಹ ಒಂದು ಜಾತಕರ್ಮದ ಮಂತ್ರ. ಮಗುವಿಗೆ ಒಂದು ವಿಶೇಷವಾಗಿ ಆಶೀರ್ವಾದನ ಮಾಡಿ ಸಂಪೂರ್ಣ ಮೈಯನ್ನು ನೇವರಿಸಿ ಆ ತಂದೆಯಾಗಿರ್ತಕ್ಕಂಥವರು ಆ ಮೂಲಕ ಬಲಗಡೆ ಕಿವಿಯಲ್ಲಿ ಆ ಹೆಸರುಗಳನ್ನು 3 ಸಲ ಘೋಷಣೆಯನ್ನು ಮಾಡಬೇಕು, ಕೂಗಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಅಲ್ಲಿವರೆಗೆ ರಹಸ್ಯವಾಗಿರುತ್ತೆ. ನಂತರದಲ್ಲಿ ಎಲ್ಲರ ಮುಂದೆ, ಗುರು ಹಿರಿಯರ ಮುಂದೆ ಅವನಿಗೆ ಇಟ್ಟಿರತಕ್ಕಂತಹ ಹೆಸರನ್ನು 3 ಬಾರಿ ಘೋಷಣೆಯೊಂದಿಗೆ, ಅಂದರೆ ಘೋಷಣೆ ಎಲ್ಲರಿಗೆ ಕೇಳತಕ್ಕಂತಹ ರೀತಿಯಲ್ಲಿ ಬಲಗಡೆ ಕಿವಿಯಲ್ಲಿ, ಮಗುವಿನ ಕಿವಿಯಲ್ಲಿ 3 ಬಾರಿ ಅದನ್ನು ಹೇಳಬೇಕು. ಇದು ಸಂಪೂರ್ಣವಾಗಿರ್ತಕ್ಕಂತಹ ನಾಮಕರಣ ಸಂಸ್ಕಾರ. ನಂತರದಲ್ಲಿ ಗುರು ಹಿರಿಯರ ಆಶೀರ್ವಾದ ಇವುಗಳನ್ನೆಲ್ಲ ಮಾಡಿ ಅನ್ನದಾನವನ್ನು ಕೂಡ ಮಾಡತಕ್ಕಂಥದ್ದೇನಿದೆ, ಇದು ಸಂಪೂರ್ಣವಾಗಿ ನಾಮಕರಣ ಸಂಸ್ಕಾರವನ್ನು ಆಚರಣೆ ಮಾಡತಕ್ಕಂತಹ ವಿಧಿವಿಧಾನಗಳು. ಈ ವಿಧಾನದಲ್ಲಿ ಮಾಡಿದರೆ ಆ ಹೆಸರು ಅನ್ನತಕ್ಕಂಥದ್ದು ಅವನಿಗೆ
ಲೌಕಿಕವಾಗಿಯೂ ಕೂಡ ಶ್ರೇಯಸ್ಸನ್ನು ಕೊಡುತ್ತೆ, ಪಾರಮಾರ್ಥಿಕವಾಗಿಯೂ ಕೂಡ ಪ್ರೇಯಸ್ಸನ್ನು ಅವನಿಗೆ ಕೊಡುತ್ತೆ. ಅಂದರೆ ಇಲ್ಲಿ ಮತ್ತು ಮುಂದೆಯೂ ಕೂಡ ಜೀವನದಲ್ಲಿ ನಾನು ಆಗಲೇ ಹೇಳಿದೆ, ಹೆಸರು ಅನ್ನತಕ್ಕಂಥದ್ದು ಕೇವಲ ಬದುಕಿದ್ದಾಗ ಮಾತ್ರ ಅಲ್ಲ, ನಮ್ಮ ಧರ್ಮದಲ್ಲಿ ಮರಣ ಹೊಂದಿದ ನಂತರದಲ್ಲೂ ಕೂಡ ಹೆಸರು ಅನ್ನತಕ್ಕಂಥದ್ದು ತುಂಬ ಪ್ರಮುಖವಾಗಿರುತ್ತೆ. ಆದ್ದರಿಂದ ಅದರಲ್ಲೂ ಎಷ್ಟೋ ಜನ ತಮ್ಮ ತಂದೆಯ ತಾತನ ಪರಂಪರೆಯ ಹೆಸರನ್ನು ತಮ್ಮ ಹೆಸರನ್ನು ಮುಂದೆ ಇಟ್ಟುಕೊಂಡಿರ್ತಾರೆ. ಎಷ್ಟೋ ಜನ ನಾವು ಮಾಡತಕ್ಕಂತಹ ಕೆಲಸದ ಹೆಸರನ್ನು ಮುಂದೆ ಇಟ್ಟುಕೊಂಡಿರ್ತಾರೆ. ಯಜ್ಞಯಾಗಾದಿಗೆ ಮಾಡ್ತಹ ಸೋಮಯಾಜಿಗಳು ಇರ್ಬೋದು, ಯಾಜಿ ಇರ್ಬೋದು, ಅಥವಾ ಕ್ಷತ್ರಿಯರಾಗಿದ್ದರೆ ಅವರು ಯಾವ ರಾಜವಂಶಕ್ಕೆ ಸೇರಿರತಕ್ಕಂಥವ್ರು ಅನ್ನತಕ್ಕಂಥದ್ದು ಇರ್ಬೋದು. ವ್ಯಾಪಾರವನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಇನ್ನಿತರ ಕೆಲಸಗಳನ್ನು ಮಾಡತಕ್ಕಂಥವ್ರು ಅವರು ಯಾವ ಕೆಲಸವನ್ನು ಬಾಡಿಗೆಗಳಾದರೆ ಅದಕ್ಕೆ ಸಂಬಂಧಪಟ್ಟಂತಿರ್ಬೋದು, ಅಥವಾ ಚಿನ್ನದ ಕೆಲಸ ಮಾಡತಕ್ಕಂಥದ್ದು ಇರ್ಬೋದು, ಇತರ ಕುಶಲಕರ್ಮಿಗಳಿರ್ಬೋದು, ಯಾವುದೇ ರೈತ ಅದಕ್ಕೂ ಕೂಡ ಈ ಉತ್ತರ ಕರ್ನಾಟಕದಲ್ಲಿ ಅವರು ಯಾವ ವ್ಯವಸಾಯವನ್ನು ಮಾಡ್ತಾರೆ, ಯಾವ ಬೇಸಾಯವನ್ನು ಮಾಡ್ತಾರೋ ಅದಕ್ಕೆ ಸರಿಯಾಗಿರತಕ್ಕಂತಹ ಹೆಸರನ್ನು ತಮ್ಮ ಹೆಸರಿನ ಮುಂದೆ ಇಟ್ಟುಕೊಳ್ತಾರೆ ಈಗಲೂ ಕೂಡ. ಆದ್ದರಿಂದ ಹೀಗೆ ಅವರು ಮಾಡತಕ್ಕಂತಹ ವೃತ್ತಿಗೆ ಸಂಬಂಧಪಟ್ಟಂತಹ ಸರ್ನೇಮ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಇಟ್ಟುಕೊಂಡು ಮಾಡತಕ್ಕಂಥದ್ದು ಎಲ್ಲ ನಾಮಕರಣದಲ್ಲಿ ನಿರ್ಧಾರ ಆಗುತ್ತೆ ಕೆಲವೊಂದು. ಇವೆಲ್ಲ ಶಾಸ್ತ್ರೀಯವಾಗಿರ್ತಂಥದ್ದು ಹಾಗೇ ಮಾಡಬೇಕು. ಅದಕ್ಕೆ ಜಾತಿ ನೀತಿ ಯಾವುದೇ ಭೇದ ಇಲ್ಲ. ಎಲ್ಲ ನಮ್ಮ ಸನಾತನ ಧರ್ಮಕ್ಕೆ ಸೇರಿರ್ತಕ್ಕಂಥವರು ಇದೇ ರೀತಿಯಾಗಿ ನಾಮಕರಣವನ್ನು ಮಾಡಿಕೊಂಡಾಗ ಮಾತ್ರ ಅವರಿಗೆ ಅದು ಜೀವನದಲ್ಲಿ ಅಭಿವೃದ್ಧಿಯನ್ನು ಏಳಿಗೆಯನ್ನು ಕೊಡುವುದಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು, ನಮ್ಮ ಆಚಾರ ವಿಚಾರಗಳನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಇಂತಹ ಕರ್ಮಗಳನ್ನು ಸಂಸ್ಕಾರವಾಗಿ ನಾವು ಏರ್ಪಡಿಸಿ ಅವುಗಳನ್ನು ಆಚರಿಸಿ ಮುಂದಿನ ಸಂತತಿಗೂ ಕೂಡ ಅದನ್ನು ತಿಳಿಸಿಕೊಡ್ತಕ್ಕಂತಹ ನಾವು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನಮ್ಮ ಸಂಸ್ಕೃತಿ ಅನ್ನತಕ್ಕಂಥದ್ದು, ಧರ್ಮ ಅನ್ನತಕ್ಕಂಥದ್ದು ಉಳಿಯುತ್ತೆ. ಆ ಮೂಲಕ ಅದು ಕೂಡ ಅಭಿವೃದ್ಧಿ, ನಮ್ಮ ಧರ್ಮ ಅನ್ನತಕ್ಕಂಥದ್ದು ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ. ಇಲ್ಲದೇ ಸುಮ್ಮನೆ ಏನೂ ತಿಳಿಯದೆ ನಾವು ಕೇವಲ ಯಾಂತ್ರಿಕವಾಗಿ ಇವುಗಳನ್ನೆಲ್ಲ ಮಾಡಿದರೆ ಅದು ನಮಗೂ ಗೊತ್ತಿರಲ್ಲ, ಮುಂದಿನ ಸಂತತಿಗೂ ಕೂಡ ತಿಳಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ತಿಳಿಯಲಿ. ಆ ಮೂಲಕ ನಮ್ಮ ಧರ್ಮದ ಒಂದು ಅರ್ಥ, ಅಂತರಾರ್ಥ, ಅದರ ಒಂದು ವಿಶೇಷವಾದಂತಹ ಮಹತ್ವವನ್ನು ತಿಳಿದುಕೊಂಡು ನಮ್ಮ ಧರ್ಮದ ಬಗ್ಗೆ ನಾವು ಹೆಮ್ಮೆ ಪಡತಕ್ಕಂತಹ ರೀತಿಯಲ್ಲಿ ನಮಗೆ ಆಗಬೇಕು ಅನ್ನತಕ್ಕಂತಹ ಸದಾಶಯದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದು. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.